ರನ್ಯಾ ಜೊತೆ ರಾಜಕೀಯ ನಂಟಿನ ಕೈವಾಡ ಒಂದೆಡೆಯಾದ್ರೆ ಮತ್ತೊಂದೆಡೆ ಬಗೆದಷ್ಟು ಸ್ಮಗ್ಲಿಂಗ್ ಸೀಕ್ರೆಟ್ಸ್ ಬಯಲಾಗ್ತಾ ಇದೆ. ಅಧಿಕಾರಿಗಳನ್ನೇ ಬೆಚ್ಚಿ ಬೀಳಿಸುವಂತಹ ಒಂದಷ್ಟು ಸಂಗತಿಗಳು ಹೊರಬಂದಿದೆ. ಅದೇನು ಬನ್ನಿ ನೋಡೋಣ. ಕೆದಕಿದಷ್ಟು ಕಹಾನಿ, ಬಗೆದಷ್ಟು ಬಂಡವಾಳ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಡಿಆರ್ಐ ಬೆನ್ನು ಬಿದ್ದಿದ್ದೇ ತಡ. ಸ್ಫೋಟಕ ಸಂಗತಿಗಳೇ ಬಟಾ ಬಯಲಾಗ್ತಿವೆ. ಇಂತಹದರ ನಡುವೆ ರನ್ಯಾಳನ್ನ ಕೋರ್ಟ್ ಡಿಆರ್ಐ ವಶಕ್ಕೆ ಯಾಕೆ ನೀಡಿತ್ತು ಅನ್ನೋ ಬಗ್ಗೆ ಕಾರಣಗಳು ದಾಖಲೆ ಸಮೇತ ಲಭ್ಯವಾಗಿದ್ದು ಅಧಿಕಾರಿಗಳನ್ನೇ ಬೆಚ್ಚಿ ಬೀಳಿಸುವಂತಿದೆ. ಹಾಗಾದ್ರೆ ರನ್ಯಾಳನ್ನ ಕೋರ್ಟ್ ಡಿಆರ್ಐ ತನಿಖಾಧಿಕಾರಿಯ ವಶಕ್ಕೆ ಯಾಕೆ ನೀಡಿದ್ದು ಅಂತೀರಾ? ಇಲ್ಲಿದೆ ನೋಡಿ ಎಕ್ಸ್ಕ್ಲೂಸಿವ್ ಇನ್ಸೈಡ್. ರನ್ಯಾ ರಾವ್ ಚಿನ್ನದ ಸ್ಮಗ್ಲಿಂಗ್ ಬಗ್ಗೆ ಡಿಆರ್ಐ ಕೋರ್ಟ್ಗೆ ಇಂಚಿಂಚಾಗಿ ಮಾಹಿತಿ ನೀಡಿದೆ. ಬರೋಬ್ಬರಿ 12,56,00,000 ರೂಪಾಯಿ ಮೌಲ್ಯದ ಚಿನ್ನ ಸ್ಮಗ್ಲಿಂಗ್ ಆಗಿದ್ದು, ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಮಾಸ್ಟರ್ ಮೈಂಡ್ ಎಂದು ಉಲ್ಲೇಖ ಮಾಡಲಾಗಿದೆ. ಟಿಶ್ಯೂ ಪೇಪರ್ ಮತ್ತು ಬ್ಯಾಂಡೇಜ್ ಬಳಸಿ ಚಿನ್ನ ಸಾಗಾಟ ಮಾಡಿದ್ದಾರೆ. ಚಿನ್ನ ಸಾಗಾಟ ಕೇಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸದಸ್ಯರಿರುವಂತಹ ಮಾಹಿತಿ ಇದೆ. ಚಿನ್ನದ ಪ್ರಕರಣದಲ್ಲಿ ಅನೇಕ ಜನ ಭಾಗಿಯಾಗಿರೋ ಬಗ್ಗೆ ಮಾಹಿತಿ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪ್ರೋಟೋಕಾಲ್ ಹೇಗೆ ದುರ್ಬಳಕೆ ಮಾಡಲಾಗಿದೆ ಅನ್ನೋದನ್ನ ತಿಳಿಯೋದಕ್ಕೆ ರನ್ಯಾ ಫೋನ್ ರಿಟ್ರೀವ್ ಮಾಡಬೇಕಾಗಿದೆ ಅಂತ ಡಿಆರ್ಐ ಮಾಹಿತಿ ನೀಡಿದೆ. ರನ್ಯಾಳನ್ನ ತನಿಖೆ ಮಾಡಿದ ಡಿಆರ್ಐಗೆ ಬೆಚ್ಚಿ ಬೀಳಿಸುವಂತ ಅಂಶಗಳು ಗೊತ್ತಾಗಿವೆ. ರನ್ಯಾ ಮೊಬೈಲ್ ನೋಡುತ್ತಿದ್ದಂತೆ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ರನ್ಯಾ ಫೋನ್ನಲ್ಲಿ ರಾಜಕೀಯ ನಾಯಕರ ನಂಬರ್ ಪತ್ತೆಯಾಗಿದೆ. ಹಾಲಿ ಸಚಿವರು, ಮಾಜಿ ಸಚಿವರ ನಂಬರ್ಗಳು ಪತ್ತೆಯಾಗಿದ್ದು, ಕೆಲ ಪ್ರಮುಖ ವ್ಯಕ್ತಿಗಳೊಂದಿಗೆ ರನ್ಯಾ ನಿರಂತರವಾಗಿ ಸಂಪರ್ಕದಲ್ಲಿದ್ದರಂತೆ. ಇಷ್ಟೇ ಅಲ್ಲದೆ ಕೆಲ ಪೊಲೀಸ್ ಅಧಿಕಾರಿಗಳ ನಂಬರ್ಗಳು ಕೂಡ ಪತ್ತೆಯಾಗಿವೆ. ಹೀಗಾಗಿ ರನ್ಯಾ ಕಾಲ್ ಡೀಟೇಲ್ಸ್ ಅನ್ನ ಡಿಆರ್ಐ ತಂಡ ಕೆದಕುತ್ತಿದೆ. ಪರಿಶೀಲನೆ ಮಾಡಲಾಗ್ತಿದ್ದು, ರನ್ಯಾ ಯಾರ್ಯಾರ ಜೊತೆ ಮಾತನಾಡಿದಾರೆಂದು ಪರಿಶೀಲನೆ ಮಾಡ್ತಿದ್ದಾರೆ. ಪ್ರತಿಯೊಂದನ್ನು ಚೆಕ್ ಮಾಡಲಾಗ್ತಾ ಇದ್ದು, ರನ್ಯಾ ಯಾರ್ಯಾರ ಜೊತೆ ಮಾತನಾಡಿದ್ದಾರೆ ಅನ್ನೋದನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ, ರನ್ಯಾ ಲ್ಯಾಪ್ಟಾಪ್ ನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರದ ಮಾಹಿತಿ ಇದೆ. ಹೀಗಾಗಿ ಡಿಜಿಟಲ್ ಸಾಕ್ಷ್ಯದ ಬಗ್ಗೆ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಬೆಂಗಳೂರಿನಿಂದ ದುಬೈಗೆ ಖಾಲಿ ಕೈಯಲ್ಲಿ ಹೋಗುತ್ತಿದ್ದ ರನ್ಯಾ ಅಲ್ಲಿಯೇ ಹವಾಲಾ ವ್ಯವಹಾರ ಮಾಡ್ತಿದ್ಲಂತೆ. ಹವಾಲಾ ಮೂಲಕ ಡೀಲರ್ಗೆ ಹಣ ತಲುಪುತ್ತಿದ್ದಂತೆ ರನ್ಯಾ ಕೈಗೆ ಗೋಲ್ಡ್ ಬಿಸ್ಕೆಟ್ ಸಿಗ್ತಾ ಇತ್ತಂತೆ. ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ 5 ಸ್ಟಾರ್ ಹೋಟೆಲ್ ಮಾಲೀಕನ ಪುತ್ರ ತರುಣ್ ಕೊಂಡೂರು ರಾಜು ಎಂಬಾತನನ್ನ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದಾರೆ. ರನ್ಯಾ ರಾವ್, ತರುಣ್ ಹಲವು ವರ್ಷಗಳಿಂದ ಸ್ನೇಹಿತರಾಗಿದ್ದರಂತೆ. ರನ್ಯಾಳಿಂದ ತರುಣ್ ಚಿನ್ನ ತರಿಸಿಕೊಳ್ತಿದ್ದಂತೆ. ಹೀಗಾಗಿ ಡಿಆರ್ಐ ಅಧಿಕಾರಿಗಳು ತರುಣ್ ಅನ್ನ ಬಂಧಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಈ ನಡುವೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸಲಿದ್ದಾರೆ ರನ್ಯಾ. 15 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿದಂತ ನ್ಯಾಯಾಲಯ ಮಾರ್ಚ್ 24ರವರೆಗೆ ನಟಿ ರನ್ಯಾಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ಸೊ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಿಂದ ಈ ಒಂದು ಆದೇಶವನ್ನು ಸಲ್ಲಿಸಲಾಗಿದೆ. ಸೊ ಮುಂದಿನ 15 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ರನ್ಯಾ ಇರಬೇಕಾಗುತ್ತೆ. ಸೊ ರನ್ಯಾ ರಾವ್ ಸದ್ಯಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಸೊ ಜಾಮೀನಿಗೆ ಒಂದು ಕಡೆ ಅರ್ಜಿ ಸಲ್ಲಿಸಿದ್ದಾರೆ, ಹೌದು. ಆದರೆ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ನೀಡಲಾಗಿದೆ. ಏನಾದರೂ ಆಕ್ಷೇಪಣೆ ಇದ್ದರೆ ನಾಳೆ ಡಿಆರ್ಐ ಅಧಿಕಾರಿಗಳು ಸಲ್ಲಿಸಬೇಕಾಗುತ್ತೆ. ಕೋರ್ಟ್ ಈ ಬಗ್ಗೆ ಸೂಚನೆಯನ್ನು ಕೊಟ್ಟಿದೆ. ಸೊ ಮಾರ್ಚ್ 24ರವರೆಗೆ ನಟಿ ರನ್ಯಾಗೆ ನ್ಯಾಯಾಂಗ ಬಂಧನ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟಿ ರನ್ಯಾ ಇರಬೇಕಾಗುತ್ತೆ.